ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತಕ್ಕಂತ ಹೇಳಿಕೆಯನ್ನು ನೀಡಿದ್ದಾರೆ. ಮಂಡ್ಯದಲ್ಲಿ ನಾವು ನಿಖಿಲ್ಗೆ ಸಪೋರ್ಟ್ ಮಾಡಲ್ಲ, ಹೈಕಮಾಂಡ್ ಹೇಳುತ್ತೆ ಅಂತ ಜೆಡಿಎಸ್ಗೆ ಏನಾದರೂ ನಾವು ಸಪೋರ್ಟ್ ಮಾಡಿದ್ರೆ ನಮ್ಮ ಕಾರ್ಯಕರ್ತರೇ ನಮಗೆ ಹೊಡಿತಾರೆ. ನೀವು ಕಾಂಗ್ರೆಸ್ಸಿಗರಾಗಿದ್ದುಕೊಂಡು ಜೆಡಿಎಸ್ನವರಿಗೆ ಮತ ಕೇಳೋದಕ್ಕೆ ಬಂದಿದ್ದೀರಾ ಅಂತ ನಮ್ಮ ಕಾರ್ಯಕರ್ತರೇ ನಮಗೆ ಹೊಡಿತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಸುಮಲತಾ ಅವರು ಎಲ್ಲೆಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಅಲ್ಲೆಲ್ಲ ಸ್ವಾಗತವನ್ನು ಕೋರುವಂತಹ ಬ್ಯಾನರ್ಗಳನ್ನು ಹಾಕಿಸಿ ಅದರಲ್ಲಿ ತಮ್ಮ ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಇದರ ಮುಖಾಂತರನೇ ಗೊತ್ತಾಗ್ತಾ ಇದೆ ನೇರವಾಗಿ ನಾವು ಸುಮಲತಾ ಅಂಬರೀಷ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ಹೊರತು ಜೆಡಿಎಸ್ನ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತಕ್ಕಂಥ ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಮಂಡ್ಯ ಭಾಗದ ಕೆಲ ಕಾಂಗ್ರೆಸ್ ನಾಯಕರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಎಸ್ ಸಂತೋಷ್, ಇನ್ನೂ ಅಭ್ಯರ್ಥಿಗಳು ಅಧಿಕೃತವಾಗಿ ಘೋಷಣೆ ಆಗಿಲ್ಲ, ಆಗಲೇ ಮಂಡ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ, ಹಾಗಾದ್ರೆ ಮುಂದೇನು? ಅರವಿಂದ್, ಪ್ರಸ್ತುತ ಪರಿಸ್ಥಿತಿಯನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಒಟ್ಟಿಗೆ ಚುನಾವಣೆ ಎದುರಿಸ್ತಕ್ಕಂಥ ಪರಿಸ್ಥಿತಿ ಕಾಣ್ತಾನೆ ಇಲ್ಲ. ಒಂದ್ ವೇಳೆ ಕಾಂಗ್ರೆಸ್ ಏನಾದ್ರೂ ಸುಮಲತಾ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ಅವರು ಪಕ್ಷೇತರವಾಗಿ ನಿಂತರೂ ಸರಿ, ನಾವು ಜೆಡಿಎಸ್ ಕಾರ್ಯಕರ್ತರಲ್ಲೂ ಮತ್ತು ಮುಖಂಡರು ಎಲ್ಲರೂ ಕೂಡ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಸಂತೋಷ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇವಾಗ ನನ್ನ ಜೊತೆ ಮಾತನಾಡೋದಕ್ಕೆ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಅವ್ರ ಸಂಪರ್ಕಕ್ಕೆ ಬಂದಿದ್ದಾರೆ. ಪ್ರಸನ್ನ ಅವರ ನಮಸ್ಕಾರ. ಹೇಳಿ ಸರ್, ತಮ್ಮ ನಿರ್ಧಾರಕ್ಕೆ ಕಾರಣ ಏನು? ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ ಕ್ಯಾಂಡಿಡೇಟ್ ಬೆಂಬಲಿಸಲ್ಲ ಅನ್ನೋದಕ್ಕೆ ಕಾರಣ ಏನು? ನಾವು ಜೆಡಿಎಸ್ ಕ್ಯಾಂಡಿಡೇಟ್ ಬೆಂಬಲಿಸಲ್ಲ ಅಂತ ಹೇಳಿಲ್ಲ. ನಮ್ಮ ಮಂಡ್ಯ ಜಿಲ್ಲೆಯವ್ರನ್ನ ಯಾರನ್ನಾರು ಕ್ಯಾಂಡಿಡೇಟ್ ಮಾಡಿ ಓಕೆ ಬೆಂಬಲಿಸ್ತೀವಿ. ನೀವು ಬೈತ್ರಿ ಅಂತ ಅಂದ್ಬಿಟ್ಟು ನಿಮ್ಗೆ ಬೇಕಾದ್ರೂ ನಿಲ್ಸೋದ್ಕಿಂತ ನಮ್ಮ ಮಂಡ್ಯ ಜಿಲ್ಲೆಗೆ ಅದೇ ಆದ ಒಂದು ಸ್ಥಾನಮಾನ ಇದೆ. ಮಂಡ್ಯ ಜಿಲ್ಲೆಗೆ, ಮಂಡ್ಯ ಮಣ್ಣಿಗೆ ಒಂದು ಬೆಲೆ ಇದೆ. ಮಂಡ್ಯ ಜಿಲ್ಲೆಯವ್ರು ಯಾರನ್ನಾರು ಮಾಡಿ ಜೆಡಿಎಸ್ ಸುಮಲತಾ ಅವ್ರಿಗೆ ಜೆಡಿಎಸ್ ಇಂದಾನೆ ಕೊಡಿ, ಜೆಡಿಎಸ್ ಇಂದಾನೆ ಕೊಡಿ. ಪಾಪ ಕುಮಾರಣ್ಣವರು ಅಂಬರೀಷ್ ಅಣ್ಣವ್ರ ಬಗ್ಗೆ ಎಷ್ಟೊಂದು ವಿಶ್ವಾಸ ಅಭಿಮಾನ ಇಟ್ಕೊಂಡಿದ್ರು ಅಂದ್ರೆ, ಅವ್ರು ದೈನವಾದಿಂದ ಆದಾಗ ಪಾಪ ಅವ್ರ ಬಾಡಿನ ಮಂಡ್ಯಕ್ಕೆ ತಂದು ಇಡೀ 10 ಲಕ್ಷ ಜನ ಮಂಡ್ಯ ಜನಕ್ಕೆ ಅವ್ರ ಬಾಡಿ ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ಅಷ್ಟು ಅವರು ಮೆರೆದಿದ್ದಾರೆ ಅಭಿಮಾನದಲ್ಲಿ. ಸುಮಲತಾ ಅವ್ರಿಗೆ ಕೊಟ್ಬಿಡಿ, ಮಾಡೋಣ. ಇಲ್ಲ ಬೇಡ, ಮಂಡ್ಯ ಜನತಾ ದಳದಲ್ಲಿ ಎಸ್ ಪಿ ಜಯರಾಮ್ ಅವ್ರ ಫ್ಯಾಮಿಲಿ ಅವ್ರು ಬಹಳ ಕೊಡುಗೆ ಇದೆ. ಅಂದ್ರೆ ನಿಮ್ಮ ವಿರೋಧ ಇರತಕ್ಕಂಥದ್ದು ಕುಟುಂಬ ರಾಜಕಾರಣಕ್ಕ? ಕುಟುಂಬ ರಾಜಕಾರಣ ಪ್ರಶ್ನೆ ಅಲ್ಲ, ನಮ್ಮ ಮಂಡ್ಯ ಜಿಲ್ಲೆಯವ್ರಿಗೆ ಯಾರಿಗಾರು ಕೊಡಿ. ಮಂಡ್ಯ ಜಿಲ್ಲೆಯ ಯಾರಿಗೆ ಟಿಕೆಟ್ ಕೊಟ್ಟರು ಜೆಡಿಎಸ್ನವರು ನೀವು ವರ್ಕ್ ಮಾಡ್ತೀರಾ? ಜನತಾದಳದವ್ರು ತಗೊಳ್ಳಿ. ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಮಂಡ್ಯದಲ್ಲಿ ಹುಟ್ಟು ಬೆಳೆದಿರೋರು ಕೊಡಿ. ಯಾಕೆ ನೀವು ಮೈತ್ರಿ ಅಂತ ಅಂದ್ಬಿಟ್ಟು ಪಾಪ ಯಾರ್ಯಾರನ್ನೋ ಕರ್ಕೊಂಡ್ ಬಂದು ಏನು ರಾಜಕೀಯವಾಗಿ ಸರ್ವಿಸ್ ಇಲ್ದವ್ರಿಗೆ ಯಾಕೆ ಕೊಡ್ತೀರಿ? ಈಗ ಅವ್ರು ನಿಂತ್ಕೊಂಡಿರ್ತಕ್ಕಂಥ ನಿಮ್ಮ ಅಭ್ಯರ್ಥಿ ವಯಸ್ಸೇನು? ನಮ್ಮ ಮಂಡ್ಯ ಜಿಲ್ಲೆ ಮಾನ ಮರ್ಯಾದೆ ಪ್ರತಿಷ್ಠೆ ಏನು? ಅಲ್ಲ ಸ್ವಾಮಿ, ಕಾವೇರಿ ವಿಚಾರವಾಗಿ ಮಂಡ್ಯ ಜಿಲ್ಲೆ ರೈತರು ತೊಂದರೆ ಆಯ್ತದೆ ಅಂತ ಅಂದಾಗ ಕೇಂದ್ರ ಸರ್ಕಾರದಲ್ಲಿ ಇದ್ದದನ್ನು ಮಂತ್ರಿ ಪದವಿನ ಕಿತ್ಬಿಸಾಕ್ಬಿಟ್ಟು ಮಂಡ್ಯ ಜಿಲ್ಲೆ ರೈತರ ಪರ ಬಂದು ನಿಂತ್ಕೊಂಡ್ರಲ್ಲ, ಅದ್ ದೊಡ್ಡದ ನಮ್ಗೆ. ಇವ್ರು ಯಾರನ್ನ ತಂದು ಮೈತ್ರಿ ಇದ್ರಲ್ಲಿ ಮಧ್ಯದಲ್ಲಿ ಯಾರನ್ನೋ ಒಬ್ಬರನ್ನ ಗೆಲ್ಸ್ಕೊಂಡು ಹೋಗ್ಬಿಡ್ಬೇಕು ಅನ್ನೋದು ದೊಡ್ಡದು ಅಲ್ಲ. ಅದೆಲ್ಲ ಸರಿ ಸರ್, ಇವಾಗ ನಿಮ್ಮ ಪಕ್ಷದ ಹೈಕಮಾಂಡ್ ನಿಮ್ಗೆ ಒಂದು ಒತ್ತಡ ಹೇಳಿದ್ರೆ ಏನ್ ಮಾಡ್ತೀರಾ? ಹೈಕಮಾಂಡ್ ಒತ್ತಡ ಏರ್ತಾರೆ, ಇನ್ನು ತೀರ್ಮಾನ ಆಗಿಲ್ಲ. ಹೈಕಮಾಂಡ್ ಹೇಳ್ದಂಗೂ ಕೇಳ್ಬೇಕಾಗುತ್ತೆ. ಆದ್ರೆ ನಾನ್ ಕೇಳ್ಬೋದು, ಜನ ಕೇಳಕ್ ರೆಡಿ ಇಲ್ವಲ್ಲ. ನಮ್ಗೆ ಆಲೇ ಎಚ್ಚರಿಕೆ ಕೊಡ್ತಾವ್ರೆ. ನಮ್ಮ ಮಂಡ್ಯ ಜಿಲ್ಲೆಯವ್ರು ಬಿಟ್ಟು ನೀವು ಬೇರೆ ಯಾರಿಗಾದ್ರು ಕ್ಯಾನ್ವಸ್ ಹೋಯ್ತು ನಿಮ್ಗೆ ಪರಿಣಾಮ ನಟಕಿರ್ಲ ಅಂತ ಕಾರ್ಯಕರ್ತರು ನಮ್ಗೆ ಎಚ್ಚರಿಕೆ ಕೊಡ್ತಾವ್ರೆ ಅಲ್ವಾ? ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ7 ಜೆಡಿಎಸ್ ಗೆಲ್ಲಿಸ್ಕೊಟ್ರು ಕೂಡ ಜೆಡಿಎಸ್ ನಿಂದ ಮಂಡ್ಯದವರು ಒಬ್ಬ ಅಭ್ಯರ್ಥಿನ ಹಾಕ್ಲಿಲ್ಲ ಅಂತ ಜನಗಳಿಗೆ ಬಂಡಿ ಸರ್, ನಮ್ ಜಿಲ್ಲೆಯವರು ಕೊಡಿ ಅಷ್ಟೇ, ಇನ್ನೇನು ಇಲ್ಲ. ನೀವು ಇಲ್ಲಿ ಪಕ್ಷ ಇವತ್ತೊಂದು ಪಕ್ಷ ಬರುತ್ತೆ, ಇವತ್ತೊಂದು ಪಕ್ಷ ಹೋಗುತ್ತೆ. ನಮ್ ಮಂಡ್ಯ ಸ್ವಾಭಿಮಾನ ಹೆಂಗೆ? ನಮ್ ಮಂಡ್ಯದವರು ಸ್ವಾಭಿಮಾನ ಇಲ್ವ ನಮ್ಗೆ ಯಾರಿಗೂ ಕೂಡ? ಹಂಗ್ ನೋಡೋದಾದ್ರೆ ಪಾಪ ಅಧಿಕಾರ ಲೆಕ್ಕಕ್ಕೆ ಇಟ್ಕೊಳ್ದಲ್ಲೇ ರಾಜೀನಾಮೆ ಬರೆದು ಬಿಸಾಕಿದ್ ಬಂದಿದ್ ಕುಟುಂಬದ ಪರ ಇವತ್ತು ಮಂಡ್ಯ ಜಿಲ್ಲೆಯವ್ರು ನಿಂತ್ಕೋಬೇಕು. ನಾವು ಅವ್ರನ್ನ ಅಂಬರೀಷ್ ಅವ್ರನ್ನ ಹೌದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅಂತಾರಲ್ಲ, ಈ ಕಳೆದ ಚುನಾವಣೆಯಲ್ಲಿ 7ಕ್ಕೆ7 ಜನತಾದಳ ಗೆಲ್ಬೇಕಾದ್ರೆ ಅಂಬರೀಷ್ ಅಣ್ಣವ್ರ ಕೊಡುಗೆ ಇದೆ. ಅವ್ರು ಓಟ್ ಹಾಕೋದಾಗ 7ಕ್ಕೆ7 ಜೆಡಿಎಸ್ ಗೆಲ್ಲುತ್ತೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋಗಿದ್ದಾರೆ. ಅವ್ರ ಒಂದ್ ಪಕ್ಷದ ಆಸ್ತಿ ಅಲ್ಲ, ಜನತಾದಳದಿಂದಾನೇ ಕೊಡಿ, ನಿಮ್ ಪಾರ್ಟಿಗೆ ಕರ್ಕೊಡಿ. ಈ ಉದ್ದೇಶ ಅಷ್ಟೇ. ಮೈತ್ರಿ ಪಕ್ಷದವರು ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿರೋದಕ್ಕೂ ತಮ್ಮ ಬೇಜಾರಿದೆಯಾ?
ಸರ್ ನಾನು ಈ ವಿಚಾರದಲ್ಲಿ ಹೌದು, ಈಗ ಅವ್ರು ಕೇಳು ಗೆದ್ದಿದ್ದಾರೆ, ಮೈತ್ರಿ ಅವರು ಜನತಾದವರು ಕೇಳ್ತಾರೆ, ಕೊಡ್ಬೇಕಾಗಿದ್ದು ನಮ್ ಧರ್ಮ. ಹೌದು, ನಾವು ಕಾಂಗ್ರೆಸ್ ಪಕ್ಷದವ್ರು ಅಚೀವ್ಮೆಂಟ್ ಮಾಡಿಲ್ಲ, JDS ಅವರು ಕೊಡ್ಬೇಕಾಗಿದ್ದ ಧರ್ಮ ಅವ್ರು ಕೊಟ್ಕೊಳ್ಳಿ ಸ್ವಾಮಿ. ಹೈಕಮಾಂಡ್ ನಮ್ಮ ಹೈಕಮಾಂಡ್ ಹೇಳಿದ್ದಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ಬೇಕಾಗದ. ನಮ್ದೊಂದು ಕೋರಿಕೆಯನ್ನು ಕೇಳ್ಕೊಬೇಕಲ್ವಾ? ನಾವ್ ಬೆಳಗ್ಗೆ ಎದ್ದು ನಿಂತ್ಕೊಂಡು ಜನತಾದೊಳಗೆ ಓಟ್ ಹಾಕ್ಬೇಕು ಅಂತ ಅನ್ಬೇಕಾದ್ರೆ ಜನ ಕೇಳ್ತಾರೆ, ಯಾವ ಊರಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋಣ ನಾವಿಲ್ಲಿ? ಅಲ್ಲ, ಆ ತೀರ್ಮಾನನ ಜನಕ್ಕೆ ಬಿಟ್ಬಿಡಿ ಅಲ್ಲ. ಅದು ಓಟ್ ಯಾರ್ಗ್ ಹಾಕ್ಬೇಕು ಅನ್ನೋದು ಜನರ ತೀರ್ಮಾನ. ಹಂಗಾರೆ ನಮ್ಗೆ ಒತ್ತಡ ಇರ್ಬಿಡಿ, ನೀವು ಹೋಗಿ ನೀವು ದಳಕ್ ಮಾಡಿ ಅಂತ. ಯಾಕಂದ್ರೆ ನಾವು ಕಾರ್ಯಕರ್ತರಿಗೆ ಉತ್ತರ ಕೊಡಕ್ಕಾಗಲ್ಲ. ಇವತ್ತು ಮುಗ್ದೋಗುತ್ತೆ. ನಾಳೆ ಬೆಳಗ್ಗೆ ಪಕ್ಷ ಕಟ್ಬೇಕಾದ್ರೆ ನಾವ್ ಇವ್ರನ್ನೇ ಕಟ್ಬೇಕು. ನಾವು ತುಮಕೂರು ಜಿಲ್ಲೆಯವ್ರನ್ನೋ ರಾಯಚೂರು ಜಿಲ್ಲೆಯವ್ರನ್ನ ಕಾರ್ಯಕರ್ತರು ಕರ್ಕೊಂಡ್ ಬರಕ್ಕಾಗಲ್ಲ, ನಮ್ಮ ಜೊತೆ ಇರೋದೇ ಕರ್ಕೊಂಡ್ ಬರ್ಬೇಕು. ನಾವ್ ಇವ್ರು ಹೇಳ್ದಂಗೆ ಕೇಳ್ಬೇಕಲ್ವಾ? ನಾವು ಹೌದು ಹೈಕಮಾಂಡ್, ನಮ್ ಕಾಂಗ್ರೆಸ್ ಕಪ್ಪದ ಹೈಕಮಾಂಡ್ ನಮ್ಗೆ ಅಂತಿಮವಾಗಿ ತೀರ್ಮಾನ, ನಮ್ಮ ಅಭಿಪ್ರಾಯನ ಹೇಳ್ಬೇಕಲ್ಲ ಸರ್ ನಾವು. ಸರ್, ಮೊನ್ನೆ DK ಶಿವಕುಮಾರ್ ಅವರೇನೋ ಬೆಂಗಳೂರಲ್ಲಿ ಒಂದು ಸಭೆ ಕರೆದಿದ್ರು, ಅದ್ರಲ್ಲಿ ಏನಾದ್ರು ಆರ್ಡರ್ ಮಾಡಿದಾರ ಈ ತರ ಕಾಂಗ್ರೆಸ್ ಕ್ಯಾಂಡಿಡೇಟ್ JDS ಕ್ಯಾಂಡಿಡೇಟ್ ನೀವು ವರ್ಕ್ ಮಾಡ್ಲೇಬೇಕು ಅಂತ? ಸರ್, ಅದು ನನಗ್ ಮಾಹಿತಿ ಇಲ್ಲ, ಹಂಗಾಗಿ ನಾನು ಸಭೆಗೆ ಭಾಗವಹಿಸಿರ್ಲಿಲ್ಲ, ಅದ್ ನನಗ್ ಮಾಹಿತಿ ಇಲ್ಲ. ಬಟ್ ನಮ್ಗೆಲ್ಲ ಏನು, ಹೌದು ಪಕ್ಷ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ಹಂಗಂತ ಸ್ವಾಭಿಮಾನ ಮಾರ್ಕೊಂಡು ರಾಜಕಾರಣ ಮಾಡೋದು ನಮ್ಗೆ ಯಾರು ಹೇಳಿದಾರ ಸರ್? ನಮ್ ಸ್ವಾಭಿಮಾನ, ನಮಗೂ ಜಿಲ್ಲೆ ಸ್ವಾಭಿಮಾನ ಇರ್ಬೇಕಲ್ವಾ? ನಮಗೂ ಈ ಜಿಲ್ಲೆ ಅನ್ನೋದು ಋಣ ನಮ್ಮ ಮೇಲೆ ಐತಲ್ವಾ? ಈಗ ಚಲುವರಾಯಸ್ವಾಮಿ ಅವರು ಕೂಡ ನಿಮ್ ಭಾಗದವರೇ, ಹಾಗಾದ್ರೆ ಅವ್ರ ನಿರ್ಧಾರನೂ ಇದೆನಾ? ನಥಿಂಗ್ ಸರ್, ಚಲುವರಾಯಸ್ವಾಮಿ ಈಗ ಒಬ್ಬೊಬ್ಬರ ಅಭಿಪ್ರಾಯ ಒಬ್ಬೊಬ್ರದ್ದು ಒಂಥರ ಆಗ್ತದೆ. ನಾನು ನಮ್ಮೆಲ್ಲಾ ಕಾರ್ಯಕರ್ತರ ಅಭಿಪ್ರಾಯನ ಕೇಳಿ ಒಟ್ಟಾರೆಯಾಗಿ ನಾನು ಹೇಳ್ತಾ ಇದ್ದೀನಿ. ನಾವು ಕೂಡ ಚಲುವರಾಯಸ್ವಾಮಿ ಅವರೇ ಕಾರ್ಯಕರ್ತರು, ಚಲುವರಾಯಸ್ವಾಮಿ ಅವ್ರಿಗೂ ಅವರೇ ಕಾರ್ಯಕರ್ತರು. ಈ ಪಿಚ್ಚಿಗೆ ಬಂದಿಲ್ಲ ಅವ್ರಿನ್ನೂ. ಅವ್ರು ಆಕ್ಚುಲಿ ಮೊನ್ನೆ ಒಂದು ಸಭೆ ಕರೆದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಡ್ಬೇಕು ಅಂತ ಮನವರಿಕೆ ಮಾಡ್ಕೊಟ್ಟಾಗ ಜನ ಗಲಾಟೆಗೆ ಬಿದ್ಬಿಟ್ರು. ಹಂಗಾಗಿ ಅವರು ಸಿದ್ದರಾಮಯ್ಯನವರು ತಿಳಿಸ್ತೀನಿ ಅಂತ ಹೇಳಿದೀವಿ. ನಾವು ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಪಾರ್ಟಿ ಅಧ್ಯಕ್ಷರು ಹೇಳ್ದಂಗೆ ನಾವು ಕೇಳ್ಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಇನ್ನು ಇದು ತೀರ್ಮಾನ ಆಗಿಲ್ಲ ಟಿಕೆಟ್. ನಮ್ಮ ಅಭಿಪ್ರಾಯಗಳನ್ನ ನಾವ್ ಹೇಳ್ಬೇಕಲ್ವಾ? ಅಲ್ಲ, ಈ ಅಭಿಪ್ರಾಯ ಕೇವಲ ಪ್ರಸನ್ನ ಅವರ ಅಭಿಪ್ರಾಯನ ಅಥವಾ ಮಂಡ್ಯ ಭಾಗದ ಎಲ್ಲ ಕಾಂಗ್ರೆಸ್ ಲೀಡರ್ಗಳ ಅಭಿಪ್ರಾಯ? ನಮ್ಮ ತಾಲೂಕಿನ ನಾಗರಿಕರು, ನಾನು ಇದು ಯಾವ ಪಕ್ಷ ಅಂತ ಹೇಳ್ತಾ ಇಲ್ಲ, ಪಕ್ಷಾತೀತವಾಗಿ ಮಂಡ್ಯ ಜಿಲ್ಲೆಯವ್ರನ್ನ ಹಾಕ್ಬೇಕು ಅಂತ ಹೇಳ್ತಾರಲ್ಲ, ಆ ಒಂದು ಅಭಿಪ್ರಾಯ ಹೇಳ್ತಾ ಇದೀನಿ. ಹಾಗಾದ್ರೆ ನಿಮ್ಗೆ ಉಳಿದಿರ್ತಕ್ಕಂಥದ್ದು ಒಂದೇ ದಾರಿ ಅಂದ್ರೆ ನೀವು ಸುಮಲತಾ ಅಂಬರೀಶ್ ಅವ್ರಿಗೆ ಬೆಂಬಲ ಕೊಡಬೇಕು ಸರ್. ಈಗ ನಾವು ಈಗ ಸುಮಲತಾ ಅಂಬರೀಶ್ ಅವ್ರಿಗೆ ಇನ್ನೂ ಮುಗ್ದೇ ಹೋಗಿಲ್ವಲ್ಲ ಸರ್, ಇನ್ನೂ ನಡೀತಾನೆ ಇದೆಯಲ್ಲ ಸರ್. ಅಲ್ಲ, ಈಗಾಗಲೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲ ಹೇಳಿದ್ರಲ್ಲ, ನಾವು ಮಂಡ್ಯನ JDS ಬಿಟ್ಕೊಟ್ಟಿದೀವಿ ಅಂತ. ಬ್ರದರ್, ಈ ರಾಜಕಾರಣದಲ್ಲಿ ಹೌದು ಸಿದ್ದರಾಜು ಅವರು ಬದುಕಿದ್ದಾಗ ಟಿಕೆಟ್ ಕೊಟ್ಟಿನೇ ನಾಳೆ ಅರ್ಜಿ ಹಾಕ್ಬೇಕು ಅನ್ನೋಂಗು ಬದಲಾವಣೆ ಆಗಿದೆ. ಕುಣಿಗಲ್ನಲ್ಲಿ ಇನ್ನೇನು ಅರ್ಜಿ ಹಾಕುತ್ತ ಹೋಗುದು ಕುಮಾರಣ್ಣವರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈ ರಾಜಕಾರಣ ಪಕ್ಷಗಳಲ್ಲಿ ಕಡೆಗಳಿಗೆ ಏನ್ ಬೇಕಾದ್ರು ಆಗ್ಬೋದು. ಕಡೆವರೆಗೂ ನಮ್ಮ ಹೋರಾಟ ಕಾಂಗ್ರೆಸ್ ಇಂದ ಸುಮಲತಾ ಅವರು ಕೊಡಿ, ಅದರ್ವೈಸ್ ಸುಮಲತಾ ಅವ್ರಿಗೆ JDS ಇಂದನಾರು ಕೊಡಿ, ಅದರ್ವೈಸ್ ನಮ್ ಜಿಲ್ಲೆಯವ್ರು ಯಾರನ್ನಾರು ಹಾಕಿ. ಈ ಮೂರು ನಮ್ ಬೇಡಿಕೆ. ಸೊ ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಯವ್ರ ಕ್ಯಾಂಡಿಡೇಟ್ ಆದ್ರೆ JDS ಬೇರೆ ಜಿಲ್ಲೆಯವ್ರಿಗೆ ನಾವು ಒಪ್ಪಕ್ ರೆಡಿ ಇಲ್ಲ. ನಾವು ಒಪ್ಕೊಂಡ್ರು ನಾವು ಪಾರ್ಟಿಯವರು ನಮ್ಮ ಮೇಲೆ ಏನೋ ಒತ್ತಡ ಹಾಕ್ಬೋದು, ಜನರ ಮೇಲೆಲ್ಲ ಒತ್ತಡ ಹಾಕಕ್ಕಾಗುತ್ತಾ? ನಾವು ಜನರನ್ನ ಹೇಳ್ಕೋಬಹುದು, ನೋಡಿ ಹೈಕಮಾಂಡ್ ಹಿಂಗ್ ಹೇಳ್ತಿದೆ ಅಂತ. ಜನರ ಕೈ ಹಿಡಿದು ನಾವು ಓಟ್ ಹಾಕ್ಸಕ್ಕಾಗುತ್ತಾ? ನಾವು ಅಷ್ಟೊಂದು ಅವ್ರು ಹೋದಾಗ ರಬ್ಬಾಗಿ ಹೋಯ್ತದೆ, ಕಾರ್ಯಕರ್ತರು ರಬ್ಬಾಗಿ ಹೋಗ್ತಾರೆ ನಮ್ಗೆ. ನಾಳೆ ಬೆಳಗ್ಗೆ MP ಚುನಾವಣೆ ಕಳೆದ ತಕ್ಷಣ ನಾವು ಇದೇ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಹೋಗ್ಬೇಕು. ನಾವು ತುಮಕೂರು ಜಿಲ್ಲೆನೋ ರಾಯಚೂರಿಂದನೋ ಬಳ್ಳಾರಿ ಜನರ ತಕ್ಕಲ್ಲ ಹೋಗ್ಬೇಕಾಗಿರೋದು. ಮಂಡ್ಯ ಜಿಲ್ಲೆ ಲಾಭ ಅನ್ನಂಗ್ ಆಗ್ಬಿಟ್ರೆ ಸರ್, ಮೂರನೇವ್ರು ಯಾರವ್ರೆ ಸರ್ ಇಲ್ಲಿ? ಈಗ ನೋಡಿ, ಒಂದು ಕಡೆನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅನ್ಕೊಳ್ಳೋಣ, ಇನ್ನೊಂದ್ ಕಡೆ ಸುಮಲತಾ ಅಂಬರೀಶ್ ಅಭ್ಯರ್ಥಿ ಅನ್ಕೊಳ್ಳೋಣ. ಈಗ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ ಇನ್ನು ಅವ್ರು ಹೇಳಿದ್ರೆ ಫೈನಲ್ ಆಗಿ ಟಿಕೆಟ್ ಅನೌನ್ಸ್ ಆಗಿಲ್ವಲ್ಲ ಸರ್? ಅಲ್ಲ, ಈ ಕ್ಷಣದ ಲೆಕ್ಕಾಚಾರದ ಪ್ರಕಾರ ಅನ್ಕೊಂಡ್ರೆ ಇವತ್ತು BJP ಅವರು ಕೂಡ ಇಲ್ಲ ನಾವು ಕ್ಯಾಂಡಿಡೇಟ್ ಹಾಕ್ತಿವಿ ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಇಲ್ಲಿ BJP ಕಾಂಗ್ರೆಸ್ JDS ಅಂತ ಅನ್ನೋದು ಲೆಕ್ಕಕ್ಕಲ್ಲ. ನಮ್ಮ ಮಂಡ್ಯ ಜಿಲ್ಲೆಯವರು ಹೌದು, ನಾವು ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇವತ್ತು ನಡೀತಾ ಇದೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಹಾಕಿದಾಗ ಮಂಡ್ಯ ಜಿಲ್ಲೆಯವ್ರನ್ನ ಹಾಕಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ, ಅದಕ್ಕೊಂದು ಗೌರವ ಬರುತ್ತೆ. ಅವಾಗ ನಾವು ಬೀದಿ ನಿಂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಸರಿಯಾಗಿ ಬರುತ್ತೆ. ನೀವು ಮೈತ್ರಿ ಅಂತ ಅಂದ್ಬಿಟ್ಟು ಯಾರನ್ನ ತಂದು ನಿಲ್ಲಿಸ್ಬಿಟ್ರೆ ಹೈಕಮಾಂಡ್ ಇದೆ ನಾವ್ ಹೇಳ್ದಂಗ. ಥ್ಯಾಂಕ್ ಯು ಪ್ರಸನ್ನ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅಂದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಅಧಿಕೃತವಾಗಿ ಘೋಷಣೆ ಆದ್ಮೇಲೆ ಅಂತ, ಅಂದ್ರೆ ಎಲ್ಲರೂ ಕೂಡ ಅಡ್ಡಗೋಡ ಮೇಲೆ ದೀಪ ಇಡ್ತಾ ಇದ್ದಾರೆ. ಈಗಲೂ ಒಂದು ರೀತಿ ಬೆದರಿಕೆ ತಂತ್ರ, ಬೇಡ ನಮ್ಮ ಜಿಲ್ಲೆಯವರು ಕೊಡಿ ಅಂತ. ಕಾದ್ ನೋಡೋಣ ಏನಾಗುತ್ತೆ ಅಂತ.